ಶ್ರೀ ಮುಜಫರ್ ಕೆ ಮಾಂಜರಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಎನ್ ರಾಜಗೋಪಾಲ್ ಗೌಡ ಸರ್ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ, ಹಾಗೆಯೇ ಇನ್ನೊಬ್ಬರು ಹೊರಗಡೆನೂ ಕೆಲಸ ಮಾಡ್ತಾರೆ, ಮತ್ತೆ ಬಂದು ಮನೆಯಲ್ಲಿ ಸಹ ದುಡಿಮೆ ಮಾಡ್ತಾರೆ. ಆದರೆ ಪುರುಷರ ಒಂದೇ ಕಡೆ ಕೆಲಸ ಮಾಡೋದು, ಹೊರಗಡೆ ಆಫೀಸಿಗೆ ಏನಾದರೂ ಕೆಲಸಕ್ಕೆ ಹೋಗಿ ಬಂದರೆ ಮನೆಯಲ್ಲಿ ಕೆಲಸ ಮಾಡಲ್ಲ. ಉದಾಹರಣೆಗೆ ತಗೋಬೇಕಂದ್ರೆ ಇಲ್ಲೇ ನಿಮ್ಮಲ್ಲಿ ಕಾಲೇಜ್ ಸ್ಟೂಡೆಂಟ್ಸು ಗಂಡು ಮಕ್ಕಳು ಏನು ಮಾಡ್ತಾರೆ, ಕಾಲೇಜಿಗೆ ಬರ್ತಾರೆ, ಬೆಳಿಗ್ಗೆ ಸಂಜೆ ಮನೆಗೆ ಹೋದ್ಮೇಲೆ ಹೊರಗಡೆ ಏನೋ ತಿರುಗಾಡಕ್ಕೆ ಹೋಗ್ತಾರೆ, ಆಟ ಆಡಕ್ಕೆ ಹೋಗ್ತಾರೆ. ಆದರೆ ಹೆಣ್ಮಕ್ಳು ತಾವು ಹಾಗಲ್ಲ, ಮನೆಗೆ ಹೋಗಿ ಮತ್ತೆ ಕೆಲಸ ಮಾಡಬೇಕು, ನಿಮ್ಮ ತಾಯಿಗೆಲ್ಲ ಹೆಲ್ಪ್ ಮಾಡಬೇಕು, ಮನೆ ಕೆಲಸ ಗೂಡಿಸ್ಬೇಕು. ಅದಕ್ಕಾಗಿ ಅಷ್ಟು ಪ್ರಾಮುಖ್ಯತೆ ಇರೋದು ಹೆಣ್ಮಕ್ಳಿಗೆ. ಆದರೂ ಸಹ ಇಷ್ಟೊಂದು ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಹೆಣ್ಮಕ್ಳು. ಇಂದಿಗೂ ಸಹ ನಾವು ಸ್ವಾತಂತ್ರ್ಯ ಪಡೆದು 75 ವರ್ಷ ಮೇಲಾಗಿದ್ದರೂ ಸಹ ರಾತ್ರಿ ಸಮಯದಲ್ಲಿ ಒಬ್ಬ ಹೆಣ್ಣು ಮಗಳು ಒಬ್ಬಳೇ ಓಡಾಡೋದು ಕಷ್ಟ. ಅದಕ್ಕಾಗಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಯಾವಾಗ ನಮ್ಮ ದೇಶದಲ್ಲಿ ಒಬ್ಬ ಮಹಿಳೆಯು ರಾತ್ರಿ ಸಮಯದಲ್ಲಿ ಒಬ್ಬಳೇ ಓಡಾಡ್ಬೋದು, ಆವಾಗ ಮಾತ್ರ ನಾವು ನಿಜವಾದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ ಅಂತ ಅನ್ಬೋದು. ಅದನ್ನು ನೋಡಿದರೆ ನಾವು ಇನ್ನೂ ನಿಜವಾದ ಸ್ವಾತಂತ್ರ್ಯ ಪಡೆದಿಲ್ಲ ಅಂತ ಗೊತ್ತಾಗುತ್ತೆ. ಸಾಕಷ್ಟು ಕಾನೂನುಗಳಿವೆ. ಹೆಣ್ಮಕ್ಳು ಸಮಾನರು ಪುರುಷರಿಗೆ, ಮಹಿಳೆಯರು ಸಮಾನರು ಪುರುಷರಿಗೆ, ಅವರಿಗೆಲ್ಲ ಸಮಾನವಾದ ಹಕ್ಕುಗಳಿವೆ, ಕರ್ತವ್ಯಗಳಿವೆ ಅಂತ. ಆದರೆ ಅದು ಅಮಲ್ ಜಾರಿಯಲ್ಲಿ ತರೋದು ತುಂಬ ಅಪರೂಪ. ಗಂಡ್ಮಕ್ಳು ತುಂಬ ಹೇಳ್ತಾರೆ, ಹೆಣ್ಮಕ್ಳು ತುಂಬ ಸಮಾನಗಳು ಅಂತ ಹೇಳಿ. ಆದರೆ ಸಮಾನತೆ ಕೊಡುವ ಸಮಯದಲ್ಲಿ ಹಿಂದಾಗ್ತಾರೆ. ಹೆಣ್ಮಕ್ಳು ಈಗಾಗಲೂ ನಾವು ನೋಡ್ಬೋದು, ಒಳ್ಳೆ ಮಾರ್ಕ್ಸ್ಕೊಂಡು ಪಾಸ್ ಆಗ್ತಾರೆ ಸ್ಕೂಲ್ ಲೆವೆಲಲ್ಲಿ ಎಲ್ಲ. ಆದರೆ ಮುಂದೆ ಹೈಯರ್ ಎಜುಕೇಷನ್ ಹೋಗೋದು ತುಂಬ ಕಡಿಮೆ. ಅದರಲ್ಲೂ ನೌಕರಿ ಮಾಡೋದು ಇನ್ನೂ ತುಂಬ ಕಡಿಮೆ. ಕೆಲವೊಂದು ಜನ ಮಾತ್ರ ಮಾಡ್ತಾರೆ. ಅಲ್ಲೇ ತಾರತಮ್ಯ ನಡೆಯುತ್ತೆ. ಹೆಣ್ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡಿಸೋದು ಅಷ್ಟೇ. ನಮ್ಮ ಹೆಣ್ಮಕ್ಳು ಇನ್ನೂ ಸಮಸ್ಯೆ ಎದುರಿಸ್ತಾರೆ ಅಂದರೆ, ಒಂದು ಕೆಲಸಕ್ಕೆ ನೌಕರಿಗೆ ಹೋದರೂ ಅಲ್ಲಿಯೂ ಕಿರುಕುಳ, ಅಲ್ಲಿಯೂ ಸಮಸ್ಯೆ. ಬೇರೆ ಬೇರೆ ರೀತಿಯಿಂದ ಅವ್ರಿಗೆ ಅವಮಾನ ಮಾಡೋದೆಲ್ಲ ನಡೀತಾ ಇದೆ. ಅಷ್ಟಕ್ಕೆ ಮುಗಿಯಲ್ಲ ಹೆಣ್ಣುಮಕ್ಕಳ ಸಮಸ್ಯೆಗಳು. ಮದುವೆ ಆದ ನಂತರ ಗಂಡ ಒಳ್ಳೆಯವನಿದ್ರೆ ಒಳ್ಳೆಯದು, ಎಲ್ಲ ಸರಿ ಇರುತ್ತೆ. ಇಲ್ಲಾಂದರೆ ಅಲ್ಲಿಯೂ ಸಮಸ್ಯೆಗಳು. ಹಾಗಾಗಿ ಈ ಸಮಸ್ಯೆಗಳು ಹೆಣ್ಮಕ್ಳಿಗೆ ಯಾವಾಗಲೂ ಮುಗಿಯಲ್ಲ, ಯಾವಾಗಲೂ ಇದ್ದೇ ಇರೋದು. ಅದಕ್ಕಾಗಿ ನಾವೇನು ಮಾಡಬೇಕು, ಇಂಥ ಕಾರ್ಯಕ್ರಮಗಳ ಮೂಲಕ ಪುರುಷರಲ್ಲಿ, ಮುಖ್ಯವಾಗಿ ಪುರುಷರಲ್ಲಿ ಹೆಣ್ಣುಮಕ್ಕಳ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸಬೇಕು. ಹೆಣ್ಣುಮಕ್ಕಳಿಗೆ ಇರುವ ಹಕ್ಕುಗಳ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಬೇಕು. ಅದಕ್ಕಿಂತ ಹೆಚ್ಚಾಗಿ ಹೆಣ್ಣುಮಕ್ಕಳಲ್ಲಿ ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಬೇಕು. ನೀವೆಲ್ಲ ತಿಳ್ಕೋಬೇಕು, ನೀವು ಪುರುಷರಿಗೆ ಸಮಾನರು, ಅವರಿಗೆ ಕಡಿಮೆ ಅಲ್ಲ, ಹೆಚ್ಚು ಅಲ್ಲ, ಸಮಾನರು. ನೀವು ಮುಂದೆ ಬಂದರೆ ಮಾತ್ರ ಒಂದು ದೇಶ ಮುಂದುವರಿಯುತ್ತೆ. ಅದಕ್ಕಾಗಿ ಒಬ್ಬರು ಮಿಚೆಲ್ ಒಬಾಮಾ, ಬ್ಯಾರಕ್ ಒಬಾಮಾ ಅವರ ಹೆಂಡತಿ, ಅವ್ರು ಹೇಳಿದರು, ಹೆಣ್ಣು ಮಕ್ಕಳು ವಿದ್ಯಾವಂತರು ಆದರೆ ಮಾತ್ರ ಒಂದು ದೇಶ ಅಭಿವೃದ್ಧಿಗೊಳ್ಳುತ್ತದೆ ಮತ್ತು ಬಲಿಷ್ಠ ಆಗುತ್ತದೆ. ನಮ್ಮ ಸ್ವಾಮಿ ವಿವೇಕಾನಂದರು ಅವರು ಹೇಳಿದರು, ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಇರಲ್ಲ, ಎಲ್ಲಿ ಮಕ್ಕಳು ಉದ್ಧಾರ ಆಗಲ್ಲ, ಆ ಸಮಾಜ ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ಜೊತೆಗೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು. ಏನು ಅಂತಂತಂದರೆ, ಅವರ ಪ್ರಕಾರ ಒಂದು ಸಮಾಜ ಬೆಳವಣಿಗೆ ಆಗಿದೆ, ಒಂದು ಡೆವಲಪ್ ಆಗಿದೆ ಅಂತ ನೋಡಬೇಕಾದ್ರೆ ಅಲ್ಲಿಯ ಹೆಣ್ಣು ಮಕ್ಕಳು, ಮಹಿಳೆಯರು ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಅಂತ ನೋಡಬಹುದು. ಅದರಿಂದ ನಾವು ಸಮಾಜದ ಬೆಳವಣಿಗೆ, ಅಭಿವೃದ್ಧಿಯನ್ನು ನಾವು ಅಳೆಯಬೇಕು ಅಂತ ಹೇಳಿದ್ವಿ. ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ತಮ್ಮೆಲ್ಲರ ಮಧ್ಯ ನಿಮ್ಮ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದು, ನಿಮ್ಮೆಲ್ಲರಿಗೆ ಇರುವ ಹಕ್ಕುಗಳ ಬಗ್ಗೆ, ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವುದು, ತಾವು ಹಕ್ಕುಗಳನ್ನು, ಸೌಲಭ್ಯಗಳನ್ನು ಪಡೆಯುವಂತೆ ಮಾಡುವುದು, ಇದೇ ಉದ್ದೇಶದಿಂದ ಈ ದಿನವನ್ನು ಆಚರಣೆ ಮಾಡ್ತೇವೆ. ತಾವು ಹೇಳ್ತಾ ಹೋದರೆ ತುಂಬ ಇದೆ ಹೇಳಲಿಕ್ಕೆ. ನಾನು ರೆಡಿಯಾಗಿ ಬಂದಿದ್ದೆ, ಅದರ ಸಮಯದ ಕೊರತೆಯಿಂದ, ಯಾಕಂದರೆ ಬೇರೆ ಕೆಲಸ ಇದೆ ಕೋರ್ಟಲ್ಲಿ ಅಂತ ಹೋಗಬೇಕಾಗಿದೆ. ತಾವೆಲ್ಲ ಒಂದೇ ತಿಳ್ಕೋಬೇಕು, ನೀವು ನೀವು ಸ್ವಾವಲಂಬಿ ಆಗಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ಅದಕ್ಕೆ ನಮಗೆ ಬೇಕಾಗಿರೋದು ಏನೋ, ಮುಖ್ಯವಾಗಿ ಶಿಕ್ಷಣ ಪಡ್ಕೊಂಡ್ರೆ ಏನೆಲ್ಲ ಎದುರಿಸ್ಬೋದು, ಸಮಸ್ಯೆಗಳನ್ನು ಎದುರಿಸ್ಬೋದು. ನಾವು ಶಿಕ್ಷಣ ಪಡೆಯೋದು ಯಾಕಂತಂದರೆ ಪುರುಷರ ಪತನಕ್ಕಾಗಿ ಅಲ್ಲ, ಅವ್ರು ಸೋಲಿಸ್ಬೇಕಂತಿಲ್ಲ, ಅನ್ಯಾಯದ ವಿರುದ್ಧ ಹೋರಾಡಲು. ಶಿಕ್ಷಣ ಪಡ್ಕೊಂಡ್ರೆ ಅನ್ಯಾಯ ಏನು, ನ್ಯಾಯ ಏನು ಗೊತ್ತಾಗುತ್ತೆ. ಅದರ
ಪಡ್ಕೊಂಡು ನೀವೊಂದು ಇಂಡಿಪೆಂಡೆಂಟ್ ಆಗಬೇಕಂತ ಎಲ್ಲರಿಗೂ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲಿ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಭಾಷೆಗಳು ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲ ಸಂಘ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ವೇದಿಕೆ ಎಲ್ಲ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನೇರವಾಗಿ ವಿಷಯಕ್ಕೆ ಬರಬೇಕಾದ್ರೆ ಪ್ರಾಚೀನ ಭಾರತದ ಹೆಣ್ಣು ಮಗಳ ಸ್ಥಿತಿಗತಿ, ಆಧುನಿಕ ಭಾರತದ ಹೆಣ್ಣು ಮಗಳ ಸ್ಥಿತಿಗತಿ. ಅಂದರೆ ಪ್ರಾಚೀನ ಭಾರತದಲ್ಲಿ ನಾವೆಲ್ಲರೂ ಕೆಳಗೆ ಯತ್ರ ನಾರ್ಯಂತೆ ಪೂಜ್ಯಂತೆ ತತ್ತ ದೇವತ ರನ್ನಂತೆ ಅಂತ, ಅಂದರೆ ಹೆಣ್ಣು ಎಲ್ಲಿ ಪೂಜಿಸ್ಪಡ್ತಾಳೋ ಅಲ್ಲಿ ದೇವತೆಗಳು ವರ್ಷಾನುವರ್ಷದಿಂದ ಇರ್ತಾರೆ ಅಂತ. ಇದು ಸ್ವಭಾವತಃ ಇದ್ದಂಥ ಒಂದು ಸಂಸ್ಕೃತದ ಒಂದು ಪದ. ತದನಂತರ ಏನು ಪ್ರಾಚೀನ ಭಾರತದಲ್ಲಿ ನಾವು ಯಾವುದೇ ರೀತಿ ಮಹಿಳೆಯರ ಒಂದು ಏಳಿಗೆ ಆಗಲಿ ಅಭಿವೃದ್ಧಿ ಆಗಲಿ ಯಾವುದೇ ರೀತಿ ನಾವು ಕಾಣಲಿಲ್ಲ. ಯಾಕಂದರೆ ಹೆಣ್ಣಿಗೆ ವಿದ್ಯಾಭ್ಯಾಸದ ಹಕ್ಕಿರಲಿಲ್ಲ, ಹೆಣ್ಣಿಗೆ ಉದ್ಯೋಗದ ಒಂದು ಹಕ್ಕಿರಲಿಲ್ಲ, ಅದೇ ರೀತಿ ಒಂದು ಸ್ವಾವಲಂಬನೆ ಆಗೋ ಒಂದು ಹಕ್ಕಿರಲಿಲ್ಲ. ಕೇವಲ ಹೆಣ್ಣು ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಕೇವಲ ಮಕ್ಕಳನ್ನ ಇರುವಂಥ ಒಂದು ಯಂತ್ರಗಳಾಗಿದ್ದಂಥ ಸಂದರ್ಭ ನಾವು ಪ್ರಾಚೀನ ಇತಿಹಾಸ ನೋಡಿದ್ರೆ ನಾವು ಅದನ್ನೇ ನೋಡ್ಬೋದು. ಈ ಒಂದು ಭಾರತ ದೇಶದಲ್ಲಿ ಹೆಣ್ಣು ಘನತೆಯಿಂದ, ಗೌರವದಿಂದ, ಆತ್ಮವಿಶ್ವಾಸದಿಂದ ಇದನ್ನೇನು ನಿಮ್ಮೊಂದಿಗೆ ಸದಾ ಒಂದು ಭಾಗವಾಗಿ ಜೀವನ ಮಾಡ್ತಾ ಇದ್ದಾಳೋ, ನಿಜವಾಗ್ಲೂ ಅದಕ್ಕೆ ಆಧುನಿಕ ಭಾರತದ ಸಂವಿಧಾನ ಅಂದರೆ ನಿಜವಾಗ್ಲೂ ತಪ್ಪಾಗಲಾರ್ದು. ಆ ಸಂವಿಧಾನದಲ್ಲಿ ಕೊಟ್ಟಂತಹ ಏನು ಹಕ್ಕುಗಳು ಇವತ್ತಿನ ಹೆಣ್ಣಿನ ಒಂದು ರಕ್ಷಣೆಗೆ ಸದಾ ಮುಂದೆ ಇದೆ. ಅದೇ ರೀತಿ ಕಾನೂನುಗಳು ಸಹ ನಿಮಗೆ ಸಿಕ್ಕಂತ ಒಂದು ದೊಡ್ಡ ಆನೆ ಬಲ ಅಂದರೆ ನಿಜವಾಗ್ಲೂ ತಪ್ಪಾಗಲಾರ್ದು. ಮೊದಲನೇದಾಗಿ ಹೆಣ್ಣಿಗೆ ಎಲ್ಲೆಲ್ಲಿ ಈ ಒಂದು ವಿಚಾರದ ಬಗ್ಗೆ ಕಾನೂನು ಮತ್ತು ಮಹಿಳೆ ಎರಡೇ ವಿಚಾರ. ಕಾನೂನು ಮತ್ತು ಮಹಿಳೆ ವಿಚಾರಕ್ಕೆ ಬಂದಾಗ ಹೆಣ್ಣನ್ನ ಕಾನೂನು ಎಲ್ಲೆಲ್ಲೇ ರಕ್ಷಣೆ ಮಾಡ್ತೈತೆ ಅನ್ನೋದು ಬಹಳ ಮುಖ್ಯ. ಮೊದಲನೇದಾಗಿ ಬಾಲ್ಯ ವಿವಾಹ 2006ರಲ್ಲಿ ಬಂದಂತಹ ಈ ಒಂದು ಕಾಯ್ದೆ ಹಲವಾರು ನಾವು ಪ್ರದೇಶಗಳು ನಾವು ನೋಡ್ತಾ ಇರ್ಬೋದು. ಇಂದಿಗೂ ಸಹ ಬಾಲ್ಯ ವಿವಾಹ ಏನು ಮಕ್ಕಳು 18 ವರ್ಷಕ್ಕಿಂತ ಮೊದಲೇ ಸಹ ಮದುವೆಗಳು ಮಾಡ್ತಾ ಇದ್ರು. ಇನ್ನು ವಿಶೇಷವಾಗಿ ಹಳೆ ಕಾಲದಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ತೊಟ್ಲಲ್ಲೇ ಸಹ ಏನು ಮದುವೆ ಅಂದರೆ ಬೇರೆ ಶಾಸ್ತ್ರ ಮಾಡುವಂಥ ಒಂದು ಸಂಪ್ರದಾಯ ಇತ್ತು. ಆದರೆ ಕಾನೂನು ಬಂದ ಮೇಲೆ ಬಾಲ್ಯ ವಿವಾಹ ಅದು ಸದಾಕಾಲ ನಿಷೇಧ ಆಗಿದೆ. ಒಂದು ವೇಳೆ ಬಾಲ್ಯ ವಿವಾಹ ಮಾಡಿದ್ರೆ 1 ವರ್ಷ ಶಿಕ್ಷೆ, 30,000 ದಂಡ ಸಹ ಇದೆ. ಇನ್ನು ತದನಂತರ ವರದಕ್ಷಿಣೆ ನಿಷೇಧ ಕಾಯ್ದೆ 1961ರಲ್ಲಿ ಬಂದಂಥ ಈ ಒಂದು ಗೌರಿ ಪ್ರಾಹಿಬಿಷನ್ ಆಕ್ಟಲ್ಲಿ ವರದಕ್ಷಿಣೆ ಕೇಳೋದು ತಪ್ಪು, ತಗೊಳ್ಳೋದು ತಪ್ಪು. ಒಂದು ವೇಳೆ ಏನಾದರೂ ವರದಕ್ಷಿಣೆ ಕೇಳೋದಾಗಲಿ ತಗೊಳ್ಳೋದಾಗಲಿ ಕೊಟ್ಟಿದೆ ಆದರೆ ಅವ್ರಿಗೆ 5 ವರ್ಷ ಶಿಕ್ಷೆ ಪ್ಲಸ್ 5 ಲಕ್ಷ ದಂಡ. ಇದು ತದನಂತರ ಬಂದಂಥ ಕಾಯ್ದೆ. ಇನ್ನು ಮತ್ತೊಂದು ವಿಶೇಷವಾದ ಒಂದು ಕಾಯ್ದೆ ಏನಂದರೆ ಏನು ಹೆಣ್ಣು ಮಕ್ಕಳ ಒಂದು ದೌರ್ಜನ್ಯ ತಡೆ ನಿಷೇಧ ಕಾಯ್ದೆ. ಅಂದರೆ ಕೌಟುಂಬಿಕ ಪ್ರಕರಣಗಳಲ್ಲಿ ಏನು ಒಂದು ಮದುವೆಯಾದಂಥ ಹೆಣ್ಣು ತನ್ನ ಕುಟುಂಬದಲ್ಲಿ ಅತ್ತೆ ಆಗಲಿ, ಮಾವ ಆಗಲಿ ಅಥವಾ ಯಾರೇ ಅವರ ಒಂದು ಸಂಬಂಧಿಕರ ಕಡೆಯಿಂದ ಯಾವುದೇ ರೀತಿ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಅಥವಾ ಬೇರೆ ಆರ್ಥಿಕ ಹಿಂಸೆ ಯಾವುದೂ ಸಹ ಆಕೆಗೆ ಆಗಬಾರ್ದು ಅನ್ನೋಕ್ಕೋಸ್ಕರ 2005ರಲ್ಲಿ ಕೌಟುಂಬಿಕ ತಡೆ ಕಾಯ್ದೆ ಬಂದಿದೆ. ಇದರಲ್ಲೂ ಸಹ ಹೆಣ್ಣಿಗೆ ಒಂದು ರಕ್ಷಣೆ ಇದೆ. ಇನ್ನು ವಿಶೇಷವಾಗಿ ಸಮಾಜದಲ್ಲಿ ನೋಡಿದಂತಹ ಎಲ್ಲ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ಸದಾ ಇದೆ. ಇದೆಲ್ಲ ರಕ್ಷಣೆಗೆ ಏನು ನಮ್ಮ ಇಂಡಿಯನ್ ಪೀನಲ್ ಕೋಡು, ಈಗ ಬಂದಂಥ ಭಾರತೀಯ ನ್ಯಾಯ ಸಂಹಿತ 2023ರಂತೆ, ಅದೇ ರೀತಿಯ ವಿಶೇಷವಾದ ಪ್ರಕರಣಗಳಲ್ಲಿ 2012ರಲ್ಲಿ ನಿರ್ಭಯ ಪ್ರಕರಣ ಬಂದ ಮೇಲಂತೂ ಅತ್ಯಾಚಾರ ಪ್ರಕರಣದಲ್ಲಿ ತೀರಾ ವಿಶೇಷ ಪ್ರಕರಣಗಳಲ್ಲಿ ಎಲ್ಲ ಕಾನೂನುಗಳು ತಿದ್ದುಪಡಿ ಮಾಡಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದಂಥ ಪ್ರಕರಣಗಳಲ್ಲಿ, ವಿಶೇಷ ಪ್ರಕರಣಗಳಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಸಹ ವಿಧಿಸುವ ಒಂದು ಅವಕಾಶ ಇದೆ. ಅದೇ ರೀತಿ ತಪ್ಪಿದ್ದಲ್ಲಿ ಅಂಥ ಒಂದು ಪ್ರಕರಣ ಸಾಬೀತಾದರೆ ಅವರಿಗೆ ಜೀವಾವಧಿ ಶಿಕ್ಷೆ, ಅಂದರೆ ಈಗ ಮೊದಲಿದ್ದ ಜೀವಾವಧಿ ಶಿಕ್ಷೆ ಅಂದರೆ 14 ವರ್ಷ ಆಯಿತು. ಈಗ ಜೀವಾವಧಿ ಶಿಕ್ಷೆ ಅಂದರೆ ಆತ ಬದುಕಿರೋವರೆಗೂ, ಅಂದರೆ ಏನು ಆತ ನ್ಯಾಚುರಲ್ ಲೈಫ್ ಎಲ್ಲರಿಗೂ ಇದೆಯೋ ಅಲ್ಲಿವರೆಗೂ ಶಿಕ್ಷೆ ಇದೆ. ಇದೆಲ್ಲ ಒಟ್ಟಾರೆಯಾಗಿ ಹೇಳೋ ಉದ್ದೇಶ ಏನಂದರೆ ಹೆಣ್ಣು ಮಕ್ಕಳ ಒಂದು ರಕ್ಷಣೆಗೆ ಆದಂಥ ವಿಶೇಷವಾದ ಒಂದು ಕಾಯ್ದೆಗಳು. ಮತ್ತು ಇನ್ನು ಆರ್ಥಿಕ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಹಿಳೆ ಗಂಡಿಗೆ ಸರಿಸಮನಾಗಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 1956ರಲ್ಲಿ ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಏನು ಬಂದೆ, ಅಂದರೆ ಪಿತ್ರಾಳಿತ ಆಸ್ತಿ ಆಗಿರ್ಬೋದು, ತಂದೆ ಆಸ್ತಿ ಆಗಿರ್ಬೋದು, ಹೆಣ್ಣು ಸಹ ಗಂಡಿಗೆ ಸಮಾನವಾದ ಒಂದು ಹಕ್ಕಿದೆ, ಆಕೆಗೂ ಸಹ ಎಲ್ಲ ಆಸ್ತಿಗಳಲ್ಲೂ ಸಮಾನವಾದ ಹಕ್ಕಿದೆ ಅಂತ ಒಂದು ಕಾಯ್ದೆ ಜಾರಿಗೆ ಬಂದಿದೆ. ಇನ್ನು ತದನಂತರದಲ್ಲಿ ಸ್ವತಂತ್ರ ಏನು ಸಂವಿಧಾನ ಜಾರಿಗೆ ಬರುವ ಒಂದು ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಹಿಂದೂ ಕೋಡ್ ಬಿಲ್ ಅನ್ನೋದು ಜಾರಿಗೆ ಮಾಡಿದ್ರು. ಆ ಒಂದು ಹಿಂದೂ ಕೋಡ್ ಬಿಲ್ನಲ್ಲಿ 5 ಕಾಯ್ದೆಗಳು ವಿಶೇಷವಾಗಿ ಪ್ರಸ್ತಾಪ ಮಾಡಿದ್ರು. ಆ ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಮಾಡಿದ್ದು ಏನು ಇದು ಹಿಂದೂ ಸಕ್ಸೆಷನ್ ಆಕ್ಟ್ ಆಗಿರ್ಬೋದು ಅಥವಾ ಹಿಂದೂ ರಿಮ್ಯಾರೇಜ್ ಆಗಿರ್ಬೋದು
ಅಥವಾ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಕ್ಟ್ ಆಗಿರ್ಬೋದು, ಈ ಎಲ್ಲ ಕಾಯ್ದೆಗಳು ಸಹ ತಡವಾಗಿ ಜಾರಿಗೆ ಬಂದರೂ ಸಹ ಆ ಒಂದು ಕಾಲಕ್ಕೆ ಹೆಣ್ಣು ಮಕ್ಕಳನ್ನ ಏನು ನಮ್ಮ ಸಮಾಜದಲ್ಲಿ ಹುಟ್ಟಂತ ಎಲ್ಲ ಈ ಒಂದು ಮಹಿಳೆಯರನ್ನ ಸಮಾನವಾಗಿ ಕಾಣಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ತಂದರು. ಇನ್ನು ವಿಶೇಷವಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ವಿಪತ್ತಿತ್ವ, ಮದುವೆ ಆದ ಒಂದು ಹೆಣ್ಣು ಗಂಡು ಬದುಕಿರೋ ಕಾಲಕ್ಕೆ ಮದುವೆ ಆದ ನಂತರ ಬೇರೆ ಮದುವೆ ಆಗಂಗಿಲ್ಲ, ಕಾನೂನು ರೀತಿ ಇದೆ, ಅದು ನಿಷೇಧ. ಒಂದು ವೇಳೆ ಇನ್ನೊಂದು ಮದುವೆ ಆದರೆ ಅದು ಕಾನೂನು ಪ್ರಕಾರ ಅನೂರ್ಜಿತ ಆಗ್ತೈತೆ, ಅಂದ್ರೆ ಅದು ನಾಟ್ ವ್ಯಾಲಿಡ್ ಆಗ್ತೈತೆ. ಅದರಿಂದ ಮೊದಲನೇ ಮದುವೆ ಆಗಿ ಹೆಣ್ಣು ಆ ಒಂದು ಗಂಡ ಹೆಂಡತಿ ಬದುಕಿರ್ಬೇಕಾದ್ರೆ ಇನ್ನೊಂದು ಮದುವೆ ಆಗಂಗಿಲ್ಲ. ಒಂದು ವೇಳೆ ಎರಡನೇ ಮದುವೆ ಆದಂತ ಒಂದು ಸಂದರ್ಭಗಳಲ್ಲಿ ಸಹ ಆ ಒಂದು ವೇಳೆ ಮೊದಲನೇ ಹೆಂಡತಿ ಗೊತ್ತಿಲ್ಲದಿರೋ ಎರಡನೇ ಮದುವೆ ಆದರೂ ಸಹ ಎರಡನೇ ಹೆಂಡತಿಗೆ ಜೀವನಾಂಶ ದಕ್ಕಿದೆ, ಅದು ಸಹ ಕಾನೂನಲ್ಲಿ ಅವಕಾಶ ಇದೆ. ಇನ್ನು ವಿಶೇಷವಾಗಿ ಏನು ಅಕ್ರಮ ಸಂಬಂಧದಿಂದ ಹುಟ್ಟಂತಹ ಮಕ್ಕಳಿಗೂ ಸಹ ವಿಶೇಷವಾದ ಒಂದು ಕಾನೂನು ಜಾರಿಗೆ ಬಂದಿದೆ. ನಾವು ನೇರವಾಗಿ ಹೇಳ್ಬೇಕಾದ್ರೆ ಒಂದು ಗಂಡು ಹೆಣ್ಣು ಅಕ್ರಮ ಸಂಬಂಧ ಇದ್ರೂ ಸಹ ಅದರಿಂದ ಹುಟ್ಟುವಂತಹ ಮಗು ಸಹ ಅದು ವ್ಯಾಲಿಡ್ ಮಗು, ಅಂದ್ರೆ ಕಾನೂನು ಪ್ರಕಾರ ಅದು ವ್ಯಾಲಿಡ್ ಮಗು ಅಂತ ನಾವು ಅದನ್ನ ಕನ್ಸಿಡರ್ ಮಾಡಬೇಕಾಗ್ತೈತೆ. ಯಾಕಂದ್ರೆ ಹುಟ್ಟೋ ಮಗುಗೆ ನಾನು ಇಂಥ ತಂದೆ ತಾಯಿಗೆ ಹುಟ್ಟಬೇಕು ಅಂತ ಯಾವುದೇ ರೀತಿ ಆಕೆಗೆ ಒಂದು ತಿಳುವಳಿಕೆ ಇರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಅಕ್ರಮ ಸಂಬಂಧಗಳಿಂದ ಹುಟ್ಟರು ಮಗು ಸಹ ಅದು ಕಾನೂನು ಪ್ರಕಾರ ಕಾನೂನುಬದ್ಧವಾಗಿ ಅದಕ್ಕೆ ಏನೋ ಸಿಗ್ತೈತೆ ಎಲ್ಲ ಸಿಗ್ತೈತೆ ಅಂತ ಸುಪ್ರೀಂ ಕೋರ್ಟ್ ಸಾಕಷ್ಟು ಪ್ರಕರಣಗಳಲ್ಲೂ ಹೇಳಿದೆ. ಅದೇ ತರ ಗಂಡನಿಂದ ಏನು ಹತ್ಯೆಸಲ್ಪಟ್ಟ ಹೆಣ್ಣಿಗೂ ಸಹ ಕಾನೂನು ಪ್ರಕಾರ ಜೀವನಾಂಶ ಸದಾ ಇರ್ತೈತೆ. ಒಟ್ಟಾರೆಯಾಗಿ ಕಾನೂನುಗಳು ಜಾರಿಗೆ ಬಂದು ಸಹ ಎಲ್ಲ ನಿಮ್ಮೆಲ್ಲರ ಒಂದು ರಕ್ಷಣೆಗೆ. ಈ ಒಂದು ಸಮಾಜದಲ್ಲಿ ಹೆಣ್ಣಿಗೆ ಬಹಳ ಶೋಷಣೆ ಆಗ್ತಾ ಇದೆ, ಎಲ್ಲ ತೊಂದರೆ ಆಗ್ತಾ ಇದೆ. ಕಾರಣ ಏನಂದ್ರೆ ಹೆಣ್ಣೆ ಶತ್ರು ಆಗೋ ಒಂದು ಪರಿಸ್ಥಿತಿಗಳು ಬಂದಿದೆ. ಅದರಿಂದ ಹೆಣ್ಣು ಒಂದು ಜೆನ್ಸಿಗ ಸಾಹೇಬ್ರು ಹೇಳಿದ್ರು ಏನು PCP ಎಂಟಿಟಿ ಅಂತ, ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಇಲ್ಲೀಗಲ್. ಅಂದ್ರೆ ನಾವೇನು ಒಂದು ತಾಯಿ ಒಂದು ಗರ್ಭ ಧರಿಸಿದ ತಕ್ಷಣ ಆ ಒಂದು ಮಗು ಹೆಣ್ಣು ಗಂಡು ಅನ್ನೋದು ಸಹ ಪರೀಕ್ಷೆ ಮಾಡೋದು ಕಾನೂನು ಪ್ರಕಾರ ತಪ್ಪು. ಒಂದು ವೇಳೆ ಅದ್ರ ಪ್ರಕಾರ ಯಾರಾದ್ರೂ ಒಂದು ಪತ್ತೆ ಹೆಚ್ಚಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಿದ್ರೆ ಕಾನೂನು ಪ್ರಕಾರ ಅವರಿಗೆ 3 ವರ್ಷ ಶಿಕ್ಷೆ. ಅದೇ ರೀತಿ ಅವ್ರು ಏನು ಆ ಒಂದು ಮೆಡಿಕಲ್ ಪ್ರಾಕ್ಟೀಸರ್ ಏನು ಡಾಕ್ಟರ್ ಇರ್ತಾರೋ ಆ ಡಾಕ್ಟರ್ದು ಲೈಸೆನ್ಸ್ ಕ್ಯಾನ್ಸಲ್ ಆಗ್ತೈತೆ, ಆ ಕ್ಲಿನಿಕ್ಕು ಸೀಸ್ ಆಗ್ತೈತೆ, ಅವ್ರಿಗೆ ದಂಡ ಸಹ ಇದೆ. ಅದನ್ನ ಇದು ಸಹ ಒಂದು ಅವಕಾಶ. ಇನ್ನು 12ನೇ ಶತಮಾನದ ಅದರಿಂದ ಹೆಣ್ಣಿಗೆ ಯಾವತ್ತು ಕೀಳರಿಮೆ ಇರಬಾರ್ದು ಅನ್ನೋದಕ್ಕೆ 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ಒಂದು ಪದ ಹೇಳಿದ್ರೆ, ನಾಮದಲ್ಲಿ ಹೆಣ್ಣಾದರೇನು ಗಂಡು ರೂಪ ನಿನ್ನ ರೂಪದಲ್ಲಿ. ಅದರಿಂದ ನಾವು ಏನು ಗಂಡು ಸಂತತಿ ಇವತ್ತಿನ ನಾವೊಂದು ಹೆಣ್ಣಿನಿಂದ ನಾವು ರೂಪ ಆಗಿ ಬಂದಿದ್ವಿ. ಅದರಿಂದ ನಿಮಗೆ ಸದಾ ನಮ್ಮ ಕಾನೂನಲ್ಲಾಗಿರ್ಬೋದು, ನನ್ನ ವೈಯಕ್ತಿಕವಾಗಿರ್ಬೋದು, ನಿಮ್ಮೆಲ್ಲರಿಗೂ ಸದಾ ಒಂದು ಗೌರವ, ಘನತೆ, ಆತ್ಮವಿಶ್ವಾಸ ಸದಾ ಇರಲಿ ಅಂತ ಹೇಳ್ತಾ, ಈ ಒಂದು ಸಮಾಜವನ್ನ ಮುನ್ನಡೆಸೋ ಒಂದು ಜವಾಬ್ದಾರಿ ಸಹ ನಿಮ್ಮಲ್ಲೂ ಸಹ ಭಾಗಶಃ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಸಮಯದ ಅಭಾವದ ಅವಕಾಶ ಇರೋದ್ರಿಂದ ಆ 2 ನಿಮಿಷಗಳ ಕಾಲ ಅಧ್ಯಕ್ಷರು ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ SN ರಾಜಗೋಪಾಲ್ ಗೌಡ ಸರ್ ಮಾತಾಡಬೇಕು ಅಂತ ಹೇಳ್ತಾರೆ. ವಿಜ್ಞಾನ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಆಯೋಜಿಸಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಗೌರವಾನ್ವಿತ ನ್ಯಾಯಾಧೀಶರಂತ ಮುಜಾಫರ್ ಸರ್ ಅವರೇ, ಇಂತಾನೆ ಮಾತಾಡಿದಂಥ ಭಾಷಣವನ್ನು ನೀಡಿದಂಥ ಗೌರವಾನ್ವಿತ ನ್ಯಾಯಾಧೀಶರಾದಂಥ ವಿನೋದ್ ಕುಮಾರ್ ಸರ್ ಅವರೇ, ಈ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ಡಾಕ್ಟರ್ ನಾರಾಯಣ್ ಅವರೇ, ಹಾಗೂ ವೇದಿಕೆ ಮೇಲಿರುವ ಎಲ್ಲ ವಿಷಯಗಳ ಬಗ್ಗೆ ಸಾಹೇಬರು ತಮ್ಮ ಗಮನಕ್ಕೆ ತಂದಿದ್ದಾರೆ. ಮುಖ್ಯವಾಗಿ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಪಾಲಿರಬೇಕು. ಯಾವುದೇ ಕಾರಣಕ್ಕೂ ಹೆಣ್ಣು ಗಂಡು ಅನ್ನೋ ತಾರತಮ್ಯವನ್ನು ಹೋಗಲಾಡಿಸಬೇಕು. ಮುಖ್ಯವಾಗಿ ರಾಜಕೀಯವಾಗಿ, ಮೊದಲನೇದಾಗಿ ರಾಜಕೀಯವಾಗಿ ಸಮಾನತೆಯನ್ನು ಸರ್ಕಾರ ತರಬೇಕಾಗುತ್ತೆ. ಹೇಳಬೇಕು ಅಂತಂದರೆ ಗ್ರಾಮ ಪಂಚಾಯಿತಿ ಒಂದು ಮಟ್ಟದಲ್ಲಿ ಇಬ್ಬರನ್ನೋ ರಿಸರ್ವೇಷನ್ ಕೊಟ್ಟಿರ್ತಾರೆ ಮಹಿಳೆಯರಿಗೆ. ಯಾಕೆ ಅವರಿಗೆ ಸಮವಾಗಿ ಎಷ್ಟು ಒಂದು 16 ಜನ ಇದ್ದರೆ 8 ಜನನ ಮಹಿಳೆಯರನ್ನ ಯಾಕೆ ಒಂದು ರಿಸರ್ವೇಷನ್ ಕೊಡಬಾರ್ದು? ಅದೇ ರೀತಿಯಾಗಿ ಉನ್ನತ ಮಟ್ಟಕ್ಕೆ ರಾಜಕೀಯವಾಗಿ ಮುಂದೆ ಹೋದರೆ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಒಂದು ವಿಧಾನಸಭೆ, ವಿಧಾನ ಪರಿಷತ್ತು, ರಾಷ್ಟ್ರ ಮಟ್ಟದಲ್ಲಿ ಒಂದು ಪಾರ್ಲಿಮೆಂಟು, ಎಲ್ಲದರಲ್ಲೂ ಸಹ ಸಮಾನತೆಯಾಗಿ
ನಾವು ಯಾವಾಗ ಸರ್ಕಾರ ಯಾವಾಗ ಮಹಿಳೆಯರಿಗೆ ಈಕ್ವಲ್ ರೈಟ್ಸ್ ಸಮಾನತೆ ಯಾವಾಗ ಕೊಡುತ್ತೆ, ಇವಾಗ ನಮ್ಮ ವಿಧಾನಸಭೆಯಲ್ಲಿ 224 ಶಾಸಕರಿದ್ದಾರೆ, ಈಕ್ವಲ್ ಆಗಿ ಕೊಡಬೇಕಲ್ಲ, ಇಲ್ಲ ಕೊಟ್ಟಿಲ್ಲ. ಎಲ್ಲೂ ಇದು ಮಹಿಳಾ ರಿಸರ್ವೇಷನ್ ಅಂತ ಎಲ್ಲೂ ಇಲ್ಲ. ಹಾಗಾಗಿ ಅವರವರ ವೈಯಕ್ತಿಕ ಒಂದು ಪ್ರತಿಭೆಯಿಂದ ಹೆಣ್ಣು ಮಕ್ಕಳು ಮುಂದಕ್ಕೆ ಬರ್ತಾ ಇದ್ದಾರೆ ರಾಜಕೀಯವಾಗಿ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಹೆಣ್ಣು ಮಕ್ಕಳು ಗಂಡಸರಿಗಿಂತ ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ತಾವೆಲ್ಲ ಅರಿತುಕೋಬೇಕಾಗುತ್ತೆ. ಉನ್ನತ ಮಟ್ಟದಲ್ಲಿ ಇವಾಗ ರಾಷ್ಟ್ರಪತಿ ಯಾರಿದ್ದಾರೆ? ದ್ರೌಪದಿ ಮುರ್ಮು ಇದ್ದಾರೆ ತಾನೆ. ಅದಕ್ಕೆ ಮೊದಲು ಪ್ರತಿಭಾ ಪಾಟೀಲ್ ಅವರಾಗಿದ್ದರು. ಅದಕ್ಕೆ ಮೊದಲು ರಾಜಕೀಯವಾಗಿ ಇಂದಿರಾ ಗಾಂಧಿ ಅವರು ಬೆಳೆದಿದ್ರು. ಆದ್ದರಿಂದ ತಾವೆಲ್ಲ ಸಹ ಒಳ್ಳೆ, ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂಥ ರೀತಿಯಲ್ಲಿ ನಾವೆಲ್ಲ ಸಹ ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು. ಸಮಾಜದಲ್ಲಿ, ಒಂದು ಜೀವನದಲ್ಲಿ ಎಲ್ಲ ಕಳ್ಕೋಬೋದು. ಬಂಗಾರ ಕಳ್ಕೋಬೋದು, ಆಸ್ತಿ ಕಳ್ಕೋಬೋದು, ಹಣ ಕಳ್ಕೋಬೋದು. ಆದರೆ ವಿದ್ಯೆ, ನಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ಕಳ್ಕೊಳ್ಳೋಕ್ಕಾಗುತ್ತಾ? ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ನೀವು ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ಮುಂದೆ ಬರಬೇಕು. ಒಳ್ಳೆ ಡಾಕ್ಟರ್ ಆಗಬೇಕು, ಒಳ್ಳೆ ಲಾಯರ್ ಆಗಬೇಕು, ಒಳ್ಳೆ ಇಂಜಿನಿಯರ್ ಆಗಬೇಕು, ಹೌದಾನೆ, ಒಳ್ಳೆ ಪೊಲೀಸ್ ಆಫೀಸರ್ ಆಗಬೇಕು. ಹೇಳಬೇಕು ಅಂತಂದರೆ ಈ ಒಂದು ಕ್ಷೇತ್ರದ ಪ್ರತಿನಿಧಿಸುತ್ತಿರುವ MLA ಆಗಿ ಪ್ರತಿನಿಧಿಸುವಂಥ ಇವರು ರೂಪಕಲಾ ಶಶಿಧರ್ ಅವರು, ಹಾಗೆ ಪೊಲೀಸ್ ಆಫೀಸರ್ ನೋಡಿ ಅಯ್ಯಮ್ಮ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವೆಲ್ಲ ಸಹ ಚೆನ್ನಾಗಿ ಓದಿ ನಿಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗಬೇಕು. ಉನ್ನತ ಮಟ್ಟಕ್ಕೆ ಹೋಗಬೇಕು. ಒಳ್ಳೆ ಸರ್ಕಾರಿ ಅಧಿಕಾರಿಗಳಾಗಬೇಕು ನೀವು, ಹೌದು ತಾನೆ? ಲಾಯರ್ ಆಗೋಕೆ ಯಾರಿಗಾದ್ರೂ ಇಷ್ಟ ಇದೆಯಾ? ಲಾಯರ್ ಆಗೋಕೆ ಯಾರಿಗಾದ್ರೂ ಇಷ್ಟ ಇದೆಯಾ? ಅದು ಒಂದು ಥರ ಸಮಾಜ ಸೇವೆ. ಹೆಣ್ಣು ಮಕ್ಕಳಿಗೆ, ಶೋಷಣೆಯಾಗಿ ಬಂದಂಥ ಹೆಣ್ಣು ಮಕ್ಕಳಿಗೆ ಸಹಾಯ ಹಸ್ತವನ್ನು ನೀಡುವಂಥ ಒಂದು ವೃತ್ತಿ ಅದು. ಹಾಗಾಗಿ ಆ ವೃತ್ತಿನೂ ಸಹ ಎನಿಸ್ಕೋಬೇಕಾಗುತ್ತೆ. ನಾವು ಏನೇನೋ ಆಗಬೇಕು ಅಂದ್ಕೊಂಡಿದ್ವಿ, ಆಗಲಿಲ್ಲ, ಕಡೆಗೆ ಲಾಯರ್ ಆದ್ವಿ. ಹಾಗಾಗಿ ನಿಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಶೇಕಡ ಒಂದು 80% ಹೆಣ್ಮಕ್ಳು ಇದ್ದಾರೆ ಸರ್. ಅವರು ನಮ್ಮಲ್ಲಿ ಕೊಡ್ತದೆ ರ್ಯಾಂಕ್ ಬಂದಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಮತ್ತೆ ಕ್ರೀಡೆ ಆಗ್ಬೋದು, ಸಾಂಸ್ಕೃತಿಕವಾಗಿ ಯಾವುದೇ ವಿಚಾರದಲ್ಲಿ ಅವರು ನಮ್ಮ ವಿದ್ಯಾರ್ಥಿಗಳು ಬಹಳ ಒಂದು ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಂಡು ಅವರು ನಮ್ಮ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದ್ದಾರೆ. ನಮ್ಮ ಕಾಲೇಜ್ ಮುಂದೆ ಸಹ ಅವರೆಲ್ಲ ಹೆಚ್ಚಿನ ರೀತಿಯಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ಪಾಠ ಜೊತೆ ಪಠ್ಯೇತರವಾಗಿದ್ದು. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಬಹಳ ಒಂದು ಇವತ್ತಿನ ಒಂದು ಇದರಲ್ಲಿ ಇನ್ನೂ ಹಲವಾರು ವಿಶೇಷ ತರಬೇತಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಗೇಮ್ಸ್ ಸಹ ಅವ್ರಿಗೆ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಮಾತಾಡೋರಿದ್ದರು. ಹಾಗಾಗಿ ನಾವು ಅದು ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ ಸಮಯದ ಅಭಾವದಿಂದ ನಮ್ಮ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಮತ್ತು ನಿಮ್ಮೆಲ್ಲರೂ ವಂದಿಸುತ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯ ಕೊಡ್ತಾ ಮಾತು ಮುಗಿಸ್ತಾ ಇದ್ದೀನಿ.